August 4th, Nifty plus 157 ಪಾಯಿಂಟ್ ಇಂದ ಅರೌಂಡ್ LTP 24,722 ಗೆ ಕ್ಲೋಸ್ ಆಗಿದ್ರೆ, ಇನ್ನು ಬ್ಯಾಂಕ್ ನಿಫ್ಟಿ ಪ್ಲಸ್ 1.75 ಪಾಯಿಂಟ್ ಇಂದ ಅರೌಂಡ್ 55,620 LTP ಅಲ್ಲಿ ಕ್ಲೋಸ್ ಆಗಿದೆ. ಇನ್ನು ಬಜಾಜ್ ಆಟೋ ಆಲ್ಮೋಸ್ಟ್ 10 o'clock ಇಂದ ಮಾರ್ಕೆಟ್ ಅಲ್ಲಿ ಒಂದು ಗುಡ್ ಮೂಮೆಂಟಮ್ ಕೊಟ್ಟು ಒಂದು 95 ಪಾಯಿಂಟ್ಸ್ ಪ್ಲಸ್ ಅಲ್ಲಿ ಕ್ಲೋಸ್ ಆಗಿದೆ. ಹಾಗಾದ್ರೆ ಮಾರ್ಕೆಟ್ ಅಲ್ಲಿ ನಿಫ್ಟಿ ಯಾಕೆ ಗುಡ್ ರಿಟರ್ನ್ಸ್ ಕೊಟ್ಟಿದೆ, ಬ್ಯಾಂಕ್ ನಿಫ್ಟಿ ಆಗಿ ಫ್ಲಾಟ್ ಆಗಿದೆ, ಬಜಾಜ್ ಆಟೋ ಹೇಗೆ 10 o'clock ಅಂತ ಮಾರ್ಕೆಟ್ ಅಲ್ಲಿ ನಮಗೆ ಗೊತ್ತಾಯ್ತು ಅಂತ ತಿಳ್ಕೊಳ್ಳೋಣ. ಜೊತೆಗೆ ಮಾರ್ಕೆಟ್ ಅಲ್ಲಿ 5th August ಮಾರ್ಕೆಟ್ ಅಲ್ಲಿ ಇಂಪಾರ್ಟೆಂಟ್ ಲೆವೆಲ್ ಯಾವುದು, ಇಂಪಾರ್ಟೆಂಟ್ ಟೈಮಿಂಗ್ಸ್ ಯಾವುದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಕೆ ಹೋಗೋಣ. ಒನ್ ಸೆಕೆಂಡ್, ವೆಲ್ಕಮ್ ಟು ಯುನಿಕ್ ವೆಲ್ತ್ ಟೆಕ್ನಿಕಲ್ ಅನಾಲಿಸಿಸ್ ಗೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ. ರೈಟ್, ಬನ್ನಿ ಮಾರ್ಕೆಟ್ ಅಲ್ಲಿ 5th August ಯಾವ ಇಂಪಾರ್ಟೆಂಟ್ ಪಾಯಿಂಟ್ ಅಂತ ನೋಡೋಣ. ಫಸ್ಟ್ ಏನೊಂದು ಆಗಸ್ಟ್ ಮಾರ್ಕೆಟ್ ಕ್ಲೋಸ್ ಆಗಿತ್ತು, ಮಾರ್ಕೆಟ್ ಕ್ಲೋಸ್ ಆಗಿದೆ ಅರೌಂಡ್ 24,722 ಹತ್ರ. ಈ ಒಂದು ಪಾಯಿಂಟ್ ಬೇಸಿಸ್ ಮೇಲೆ ಮಾರ್ಕೆಟ್ ಅಲ್ಲಿ August 5th ಅಲ್ಲಿ ಮಾರ್ಕೆಟ್ 24,680 ಇಂದ ಮಾರ್ಕೆಟ್ 24,750 ಇದನ್ನ ಟ್ರೆಂಡ್ ಚೇಂಜ್ ಪಾಯಿಂಟ್ ಅಂತ ಕರಿತೀವಿ. ಟ್ರೆಂಡ್ ಚೇಂಜ್ ಪಾಯಿಂಟ್, ಟ್ರೆಂಡ್ ಚೇಂಜ್ ಪಾಯಿಂಟ್ ಅಂದ್ರೆ ಮಾರ್ಕೆಟ್ ಅಲ್ಲಿ ಒಂದು ಬಿಗ್ ಮೂಮೆಂಟಮ್ ನ ಕೊಡುವಂತದ್ದು, ಮೂಮೆಂಟಮ್ ನ ಸ್ಟಾರ್ಟ್ ಮಾಡುತ್ತೆ ಮಾರ್ಕೆಟ್ ಅಲ್ಲಿ ಟ್ರೆಂಡ್ ಚೇಂಜ್ ಪಾಯಿಂಟ್. ಇನ್ನು ರೆಸಿಸ್ಟೆನ್ಸ್ ಅಂತ ನಾವು ನೋಡೋದಾದ್ರೆ ಮಾರ್ಕೆಟ್ ಅಲ್ಲಿ ಎಸ್ ಈ ಒಂದು ಪಾಯಿಂಟ್ ಇಂದ ಮಾರ್ಕೆಟ್ ಏನು August 4th ಕ್ಲೋಸ್ ಆಗಿತ್ತು 24,722. ಈ ಟ್ರೆಂಡ್ ಕಂಟಿನ್ಯೂ ಆಗುತ್ತಾ ಅಂದ್ರೆ ಹೌದು. ಒನ್ಸ್ ಮಾರ್ಕೆಟ್ 750 ನ ಬ್ರೇಕ್ ಮಾಡಿದ್ರೆ ಅಲ್ಲಿಂದ ಮುಂದಿನ ರೆಸಿಸ್ಟೆನ್ಸ್ ಲೆವೆಲ್ಸ್ ನಾವು ನೋಡೋದಾದ್ರೆ ಅರೌಂಡ್ 24,790, 24,860, 24,920 ರೆಸಿಸ್ಟೆನ್ಸ್ ಲೆವೆಲ್ಸ್ ಆಯ್ತು ಅಂದ್ರೆ, ಇನ್ನು ಡೌನ್ ಸೈಡ್ ನಾವು ನೋಡೋದಾದ್ರೆ ಮಾರ್ಕೆಟ್ ಯಾವಾಗ ಒನ್ಸ್ 680 ನ ಬ್ರೇಕ್ ಮಾಡುತ್ತೆ ಮಾರ್ಕೆಟ್, ಆವಾಗ ಫರ್ದರ್ ಡೌನ್ಸ್ ನಾವು ನೋಡೋದಾದ್ರೆ ಅರೌಂಡ್ 640, 580, 24,520 ಡೌನ್ ಸೈಡ್ ನ ನಾವು ಮಾರ್ಕೆಟ್ ಅಲ್ಲಿ ನೋಡಬಹುದಾಗಿದೆ. ಇದು ನಿಫ್ಟಿಯ ಲೆವೆಲ್ಸ್ ಆಯ್ತು ಅಂದ್ರೆ, ಇನ್ನು ಟೈಮಿಂಗ್ಸ್ ಕಡೆ ಬರೋದಾದ್ರೆ ನಿಫ್ಟಿ ಆಲ್ಮೋಸ್ಟ್ 3 o'clock ಅಂತ ಇದೆ, 3 PM ಅಂತ ಇದೆ ಮಾರ್ಕೆಟ್ ಅಲ್ಲಿ. ಇವತ್ತು August 5th ಗೆ ಮಾರ್ಕೆಟ್ ಅಲ್ಲಿ 3 PM ಅನ್ನೋದು ವೆರಿ ವೆರಿ ಇಂಪ್ಯಾಕ್ಟ್ ಆಗುವಂತ ಪಾಯಿಂಟ್ ಆಗುತ್ತೆ ನಿಫ್ಟಿ 50ಗೆ. ಹಾಗಾದ್ರೆ ಈ ಟ್ರೆಂಡ್ ಚೇಂಜ್ ಅಂದ್ರೆ ಏನು, ಟೈಮ್ ಅಂದ್ರೆ ಏನು, ಹೇಗೆ ವರ್ಕ್ ಆಯ್ತು, ಹೇಗೆ ಯಾಕೆ ಮಾರ್ಕೆಟ್ ಅಲ್ಲಿ August 4th ಅಲ್ಲಿ ಗುಡ್ ರಿಟರ್ನ್ಸ್ ನಿಫ್ಟಿ ಕೊಟ್ಟಿದೆ, ಬ್ಯಾಂಕ್ ನಿಫ್ಟಿ ಫ್ಲಾಟ್ ಆಗಿದೆ, ಬಜಾಜ್ ಆಟೋ ಯಾಕೆ 10:30 ಅನ್ನೋದು ಎಲ್ಲಿ ಇನ್ಫಾರ್ಮೇಶನ್ ಸಿಕ್ತು ಅಂತ ಒಂದ್ಸರಿ ನೋಡ್ಕೊಂಡ್ ಬರೋಣ. ಎಸ್, ಯಾರೆಲ್ಲ ನಮ್ಮ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ, ಎಸ್ ಲಾಸ್ಟ್ ವಿಡಿಯೋದಲ್ಲಿ ನಾವು August 4th ಗೆ ಒಂದು ಅನಾಲಿಸಿಸ್ ನ ಅಪ್ಲೋಡ್ ಮಾಡಿದ್ವಿ ಎಜುಕೇಶನಲ್ ಬೇಸ್ಗೆ. ಅಲ್ಲಿ ನೀವು ನೋಡಿದಾಗ ಈ ಲೆವೆಲ್ಸ್ ನ ಕೊಟ್ಟಿರ್ತೀವಿ, ನೋಡ್ಬೋದು ನೀವು. 130 ಟೈಮಿಂಗ್ಸ್ ಆಗ್ಬೋದು, ಜೊತೆಗೆ ಒಂದು ಟ್ರೆಂಡ್ ಚೇಂಜ್ ಪಾಯಿಂಟ್ ಅಂತ ಇಲ್ಲೇನಿದೆ 24,600 ಟ್ರೆಂಡ್ ಚೇಂಜ್ ಪಾಯಿಂಟ್ ಅಂತ ಇದೆ. ಕರೆಕ್ಟ್ ಅಲ್ವಾ? ಹಾಗಾದ್ರೆ ಬನ್ನಿ, ಈಗ ಗೊತ್ತಾಗ್ತಾ ಇರುತ್ತೆ ಮಾರ್ಕೆಟ್ ಅಲ್ಲಿ ಟ್ರೆಂಡ್ ಚೇಂಜ್ ಅಂದ್ರೆ ಏನು ಅನ್ನೋದು. ಇದೆಲ್ಲ ನಾನು ಎಕ್ಸ್ಪ್ಲೈನ್ ಮಾಡಿರ್ತೀನಿ ನೋಡಿ. ಇನ್ನು ನಿಫ್ಟಿ ಕಡೆ ಬರೋಣ. ನಿಫ್ಟಿ ಏನೊಂದು August 4th ಮಾರ್ಕೆಟ್ ಟ್ರೇಡ್ ಆಗಿದೆ. ನಾವು ನೋಡೋದಾದ್ರೆ August 4th ಅಲ್ಲಿ ಮಾರ್ಕೆಟ್ ಒಂದು ಫ್ಲಾಟ್ ಓಪನಿಂಗ್ ಆಗಿ ಅರೌಂಡ್ ಮಾರ್ಕೆಟ್ ಅಲ್ಲಿ ಫ್ಲಾಟ್ ಓಪನ್ ಆಗಿ ಮಾರ್ಕೆಟ್ 24,554 ಒಂದು ಡೌನ್ ಬಂತು. ಆದ್ರೆ ನಮ್ಮ ಒಂದು ಟ್ರೆಂಡ್ ಚೇಂಜ್ ಪಾಯಿಂಟ್ ಬಂದು 24,600 ಆಗಿತ್ತಲ್ಲ, ಹಾಗಾಗಿ 24,600 ಇಂದಾನೆ ಮಾರ್ಕೆಟ್ ಮೇಲ್ಗಡೆ ಇತ್ತು. ಫಸ್ಟ್ ರೆಸಿಸ್ಟೆನ್ಸ್ 24,660, ಸೆಕೆಂಡ್ ರೆಸಿಸ್ಟೆನ್ಸ್ ನಮ್ಮ 24,722. ಆಲ್ಮೋಸ್ಟ್ ಎಲ್ಲ ನಮ್ಮ ಒಂದು ರೆಸಿಸ್ಟೆನ್ಸ್ ನ ಮಾರ್ಕೆಟ್ ರೀಚ್ ಆಯ್ತು. ಅದಾದ್ಮೇಲೆ ಮಾರ್ಕೆಟ್ ಅಲ್ಲಿ ಆಲ್ಮೋಸ್ಟ್ ಟೈಮ್ ಆಗಿದ್ರಿಂದ ಆ ಹೈನ ಬ್ರೇಕ್ ಮಾಡಿಲ್ಲ ಮಾರ್ಕೆಟ್ 722 ನ. ಹಾಗಾಗಿ ಮಾರ್ಕೆಟ್ ಸ್ವಲ್ಪ ರೀಟ್ರೆಸ್ ಆಗಿ ಅರೌಂಡ್ ನಮ್ಮ ಟೈಮ್ ಕ್ಯಾಂಡಲ್ ಬಂತು 130 ಇಂದ ಮತ್ತೆ ಮಾರ್ಕೆಟ್ ಶೂಟ್ ಅಪ್ ಆಯ್ತು. ಫೈನಲ್ ಆಗಿ ಮಾರ್ಕೆಟ್ 24,726 ಹತ್ರ ಮಾರ್ಕೆಟ್ ಕ್ಲೋಸ್ ಆಯ್ತು. ಇಲ್ಲಿ ನೋಡ್ತಾ ಇದ್ದೀರಲ್ಲ ನಿಫ್ಟಿ, ಬಿಕಾಸ್ ನಮ್ಮ ಒಂದು ಟ್ರೆಂಡ್ ಚೇಂಜ್ ಪಾಯಿಂಟ್ ಇಂದ ಮೇಲ್ಗಡೆ ಇತ್ತು ಮಾರ್ಕೆಟ್, ಹಾಗಾಗಿ ಒಂದು ಗುಡ್ ಮೂಮೆಂಟಮ್ ನ ಕೊಡ್ತು. ಹಾಗಾದ್ರೆ ಬ್ಯಾಂಕ್ ನಿಫ್ಟಿಲಿ ಏನಾಯ್ತು, ಮೂಮೆಂಟಮ್ ಕೊಟ್ಟಿಲ್ವಾ ಅಂತ ನೋಡೋಣ. ಬ್ಯಾಂಕ್ ನಿಫ್ಟಿಯಲ್ಲಿ ನೋಡಿ, ಇದೇ ಬ್ಯಾಂಕ್ ನಿಫ್ಟಿಯಲ್ಲಿ ಸೇಮ್ ಮಾರ್ಕೆಟ್ ಅಲ್ಲಿ ಅರೌಂಡ್ 1155 ಮಾರ್ಕೆಟ್ ಅಲ್ಲಿ 1255 ಮಾರ್ಕೆಟ್ ಟ್ರೆಂಡ್ ಅಂತ ಇತ್ತು, ಅದು ಸೈಡ್ ವೇಸ್ ಆಗಿದೆ ಮಾರ್ಕೆಟ್. ಫಸ್ಟ್ ಪಾಯಿಂಟ್ ಮಾರ್ಕೆಟ್ ಅಲ್ಲಿ ಆಸ್ ಪರ್ ಟೈಮ್ ಮಾಡ್ಬೇಕಾ ಬೇಡವಾ ಅಂದ್ರೆ ವೆರಿ ಸಿಂಪಲ್ ನೋಡಿ. ಮಾರ್ಕೆಟ್ ಅಲ್ಲಿ ಬ್ಯಾಂಕ್ ನಿಫ್ಟಿಗೆ ನಾವೇನ್ ಡಿಸ್ಕಸ್ ಮಾಡಿದ್ವಿ, 55,500 ಇಂದ ಮಾರ್ಕೆಟ್ 55,700, ಈ ಒಂದು 200 ಪಾಯಿಂಟ್ ಏನ್ ಸೈಡ್ ವೇಸ್ ಅಂತ ಡಿಸ್ಕಸ್ ಮಾಡಿದ್ವಿ ನಮ್ಮ ಒಂದು ಲಾಸ್ಟ್ ವಿಡಿಯೋದಲ್ಲಿ. ಅದು ಮಾರ್ಕೆಟ್ ಅಲ್ಲಿ ಆ ರೇಂಜ್ ಅನ್ನ ಬ್ರೇಕ್ ಮಾಡಲಿಲ್ಲ. 55,500 ಇಂದ ಡೌನು ಬರಲಿಲ್ಲ, 55,700 ನ ಕ್ರಾಸು ಮಾಡಲಿಲ್ಲ ಮಾರ್ಕೆಟ್. ಹಾಗಾಗಿ ಬ್ಯಾಂಕ್ ನಿಫ್ಟಿಯಲ್ಲಿ ಗುಡ್ ಆಪರ್ಚುನಿಟಿ ಅನ್ನೋದು ಎಲ್ಲೂ ಬರಲಿಲ್ಲ. ಟೈಮು ಸಹ ಇವತ್ತು ಸಪೋರ್ಟ್ ಮಾಡಕ್ ಆಗ್ಲಿಲ್ಲ. ಮಾರ್ಕೆಟ್ ಆಲ್ರೆಡಿ ಸೈಡ್ ವೇಸ್ ಇದೆ ಓವರ್ ಆಲ್ ಡೇ ಆದಾಗ, ಟೈಮು ಸಹ ವರ್ಕ್ ಆಗ್ಲಿಲ್ಲ. ಇದು ನಿಫ್ಟಿ ಮತ್ತೆ ಬ್ಯಾಂಕ್ ನಿಫ್ಟಿ ಆಯ್ತು ಅಂದ್ರೆ, ಇನ್ನು ಬಜಾಜ್ ಆಟೋ ನೋಡೋಣ ಹೇಗೆ ರಿಟರ್ನ್ಸ್ ಕೊಡ್ತು ಅಂತ ನೋಡಿ. ಇಲ್ಲಿ ಬಜಾಜ್ ಆಟೋ ಅರೌಂಡ್ 10:30ಗೆ ನಿಮಗೆ ಮಾರ್ಕೆಟ್ ಅಲ್ಲಿ ಒಂದು ಶೂಟ್ ಅಪ್ ನ ಸ್ಟಾರ್ಟ್ ಆಯ್ತು. ಒನ್ಸ್ ಮಾರ್ಕೆಟ್ ಟ್ರೆಂಡ್ ಸ್ಟಾರ್ಟ್ ಆದ್ಮೇಲೆ ಬಜಾಜ್ ಆಟೋ10:30 ಆಗಿದ್ರಿಂದ ಇಲ್ಲಿಂದ ಮಾರ್ಕೆಟ್ ಒಂದು ಗುಡ್ ಮೂಮೆಂಟ್ ಅನ್ನ ತಗೊಂಡಿದೆ.
ನೋಡ್ತಾ ಇದ್ದೀರಲ್ಲ 10:30 ಆದ್ಮೇಲೆ ಇಟ್ಸ್ ಎ ಗುಡ್ ಮೂಮೆಂಟ್. ಈಗ ಕೆಲವೊಬ್ರು ಟ್ರೇಡಿಂಗ್ ಅಲ್ಲಿ ಆಲ್ರೆಡಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಅವ್ರಿಗೆ ಅನ್ನಿಸ್ತಾ ಇರುತ್ತೆ, ಸರ್ ನಮ್ಗೆ ಹೇಗೆ ಮುಂಚೆನೆ ಗೊತ್ತಾಗುತ್ತೆ, ನೀವು ಆಗೋದ್ಮೇಲೆ ತೋರಿಸ್ತಾ ಇರ್ಬೋದಾ ಅನ್ನೋದು ಒಂದು ಡೌಟ್ ಬರುತ್ತೆ. ಸೊ ಡೋಂಟ್ ವರಿ, ಯಾರು ಆಲ್ರೆಡಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇದ್ದೀರಾ, ಈ ರೀತಿ ಮಾರ್ಕೆಟ್ ಅಲ್ಲಿ ನಿಫ್ಟಿ, ಬ್ಯಾಂಕ್ ನಿಫ್ಟಿ ಫ್ಲಾಟ್, ನಿಫ್ಟಿ ಒಂದು ಟ್ರೆಂಡ್ ಬರ್ತಾ ಇದೆ. ಹಾಗಾದ್ರೆ ಇದನ್ನ ಹೇಗೆ ಆಕ್ಷನ್ ತಗೊಳ್ಬೇಕು, ಲೈವ್ ಮಾರ್ಕೆಟ್ ಅಲ್ಲಿ ಹೇಗೆ ಡಿಸಿಷನ್ ಮಾಡ್ಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಅಂದ್ರೆ, ಇದೇ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ವಾಟ್ಸ್ಆಪ್ ನ ಲಿಂಕ್ ಇರುತ್ತೆ. ಅಲ್ಲಿ ನೀವು ಕನೆಕ್ಟ್ ಮಾಡಿದಾಗ ನಿಮ್ಗೆ ಏನ್ ಮಾಡಬೇಕು, ಹೇಗೆ ನೀವು ಲೈವ್ ಸೆಷನ್ ಅಲ್ಲಿ ಆಕ್ಷನ್ ತಗೊಳ್ಳೋದನ್ನ ನೋಡ್ಬೋದು, ಅಥವಾ ಹೇಗೆ ತಿಳ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಮಾಹಿತಿನ ಸಿಗುತ್ತೆ. ಇನ್ನು ಬಜಾಜ್ ಆಟೋ ಬಗ್ಗೆ ಮಾಹಿತಿ ನೋಡೋದಾದ್ರೆ, ಲಾಸ್ಟ್ ವಿಡಿಯೋದಲ್ಲಿ ನಾವು ನಿಫ್ಟಿ ಮತ್ತೆ ಬ್ಯಾಂಕ್ ನಿಫ್ಟಿ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಬಜಾಜ್ ಆಟೋ ಬಗ್ಗೆ ಹೇಗೆ ಇನ್ಫಾರ್ಮೇಶನ್ ಸಿಕ್ತು ಅಂತ ಹೇಳಿದ್ರೆ, ನೋಡಿ, ಬಿಫೋರ್ ದ ಮಾರ್ಕೆಟ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಕೆಲವೊಂದು ಸ್ಟಾಕ್ ಗೆ ಅದರದೇ ಆದಂತ ಟೈಮಿಂಗ್ಸ್ ಇರುತ್ತೆ. ಗುಡ್ ಮೂಮೆಂಟಮ್ ಒಂದು, ಇವತ್ತು ಬಿಗ್ ಮೂಮೆಂಟಮ್ ಡೇ ಇತ್ತು ಬಜಾಜ್ ಆಟೋ 10:30ಗೆ. ಅರೌಂಡ್ 8:45 ಎಲ್ಲ ಇನ್ಫಾರ್ಮೇಶನ್ ನಾವು ನಮ್ಮ ಫಾಲೋವರ್ಸ್ ಅಥವಾ ನಮ್ಮ ಸ್ಟೂಡೆಂಟ್ ಯಾರಿದ್ದಾರೆ ಅವ್ರಿಗೆ ನಾವು ಶೇರ್ ಮಾಡಿರೋದ್ರಿಂದ ಅವರು ಈ ಒಂದು ಬೆನಿಫಿಟ್ ನ ತಗೊಳಕಾಯ್ತು. ರೈಟ್. ಹಾಗಾದ್ರೆ ಇನ್ನು ಕೆಲವೊಬ್ಬರಿಗೆ ಡೌಟ್ ಬರ್ತಾ ಇರುತ್ತೆ, ಸ್ಟಾಕ್ ಮಾರ್ಕೆಟ್ ನೀವೆಲ್ಲ ಹೇಳ್ತಾ ಇದ್ದೀರಾ ಕರೆಕ್ಟ್, ನಮ್ಗೆ ಏನ್ ಟೈಮು, ಇದು ಹೇಗೆ ವರ್ಕ್ ಆಗುತ್ತೆ, ಏನು ಲೆವೆಲ್ಸ್ ಅಂದ್ರೆ ಏನು ಗೊತ್ತಾಗ್ಲಿಲ್ಲ ಅಂದ್ರೆ, ಇದೇ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಹೌ ಟು ಟೈಮ್ ಅಂಡ್ ಪ್ರೈಸ್ ಇಂಪ್ಯಾಕ್ಟ್ ಆಗುತ್ತೆ ಮಾರ್ಕೆಟ್ಗೆ ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಇದೆ, ಶಾರ್ಟ್ ವಿಡಿಯೋ. ಈ ವಿಡಿಯೋನ ನೋಡಿದ್ರೆ ಆಲ್ರೆಡಿ ಯಾರೆಲ್ಲ ಬಿಗಿನರ್ಸ್ ಇದ್ದೀರಾ, ಆಲ್ರೆಡಿ ಟ್ರೇಡರ್ಸ್ ಇದ್ದೀರಾ, ನಿಮ್ಗೆ ಪಾಯಿಂಟ್ ಅರ್ಥ ಆಗುತ್ತೆ, ಟೈಮ್ ಅಂದ್ರೆ ಏನು, ಲೆವೆಲ್ಸ್ ಅಂದ್ರೆ ಏನು ಅಂತ. ರೈಟ್. ಐ ಹೋಪ್ ಯಾರೆಲ್ಲ ಇನ್ನ ನಮ್ಮ ಚಾನೆಲ್ ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಒಂದು ವಿಡಿಯೋಸ್ ನ ನೋಡಿ, ಬೇಸಿಕ್ ಆಗಿ ನಿಮ್ಗೊಂದು ಐಡಿಯಾ ಸಿಗುತ್ತೆ. ಬನ್ನಿ ಹಾಗಾದ್ರೆ ಮತ್ತೆ ರಿಟರ್ನ್ ಟು ಸ್ಟಾಕ್ ಮತ್ತೆ ಬರೋಣ. ಮಾರ್ಕೆಟ್ ಅಲ್ಲಿ ನಿಫ್ಟಿ ಅನಾಲಿಸಿಸ್ ಬಗ್ಗೆ ತಿಳ್ಕೊಂಡ್ವಿ. ನಿಫ್ಟಿ 3 o'clock ಆಯ್ತು. ಲೆವೆಲ್ಸ್ ಅಂದ್ರೆ ಏನು, ಹೇಗೆ ವರ್ಕ್ ಆಗುತ್ತೆ ಅಂತ ತಿಳ್ಕೊಂಡಿದ್ದೀರಾ ಅನ್ಕೊಳ್ತೀನಿ. ಹಾಗಾದ್ರೆ ಬನ್ನಿ ವೆಯ್ಟ್ ಮಾಡ್ತಾ ಇರುವಂತ ಬ್ಯಾಂಕ್ ನಿಫ್ಟಿ ಬಗ್ಗೆ ನೋಡೋಣ. ಬ್ಯಾಂಕ್ ನಿಫ್ಟಿ ಮಾರ್ಕೆಟ್ ಅಲ್ಲಿ ಏನೊಂದು ಆಗಸ್ಟ್ ಕ್ಲೋಸ್ ಆಗಿತ್ತು, ಮಾರ್ಕೆಟ್ ಆಗಸ್ಟ್ 4th ಏನ್ ಕ್ಲೋಸ್ ಆಗಿತ್ತು 55,620 ಇಂದ ಆಲ್ಮೋಸ್ಟ್ ನ್ಯೂಟ್ರಲ್ ಅನ್ಬೋದು. ಆ ಪಾಯಿಂಟ್ ಇಂದ ಮಾರ್ಕೆಟ್ ನೋಡೋದಾದ್ರೆ ಸೇಮ್ 55,500 ಇಂದ 55,700 ಸೈಡ್ ವೇಸ್ ಆಗುತ್ತೆ. ಒನ್ಸ್ ಮಾರ್ಕೆಟ್ ಅಲ್ಲಿ 700 ಬ್ರೇಕ್ ಆಯ್ತು ಅಂದ್ರೆ ಮಾರ್ಕೆಟ್ ಅಲ್ಲಿ 880 56,100 ರೆಸಿಸ್ಟೆನ್ಸ್ ಆಯ್ತು ಅಂದ್ರೆ, ಇನ್ನು ಮಾರ್ಕೆಟ್ ಅಲ್ಲಿ ಡೌನ್ ಸೈಡ್ ನೋಡೋದಾದ್ರೆ 55,500 ಬ್ರೇಕ್ ಆಯ್ತು ಅಂದ್ರೆ 55,320 55,150 ಮಾರ್ಕೆಟ್ ಅಲ್ಲಿ ಡೌನ್ ಸೈಡ್ ನ ನಾವು ನೋಡಬಹುದು. ಇನ್ನು ಬ್ಯಾಂಕ್ ನಿಫ್ಟಿ ಟೈಮಿಂಗ್ಸ್ ಹೇಳೋದಾದ್ರೆ ಅರೌಂಡ್ 10:55 AM ಇಂಪ್ಯಾಕ್ಟ್ ಆಗುವಂತ ಟೈಮ್ ಅಂತ ಹೇಳ್ಬೋದು. ಯಾವುದಕ್ಕೆ? ಬ್ಯಾಂಕ್ ನಿಫ್ಟಿಗೆ. ಇನ್ನು ಎಲ್ಲರೂ ವೇಟ್ ಮಾಡ್ತಾ ಇರುವಂತದ್ದು, ಎಸ್, ಟ್ಯೂಸ್ಡೇ August 5th ಸೆನ್ಸೆಕ್ಸ್ ನ ಎಕ್ಸ್ಪೈರಿ ಟ್ರೇಡ್. ಸರ್ ಎಕ್ಸ್ಪೈರಿ ಟ್ರೇಡ್ ಏನಾದ್ರು ಲೆವೆಲ್ಸ್ ಇದೆಯಾ ಅಂದ್ರೆ ಡೆಫಿನೆಟ್ ಆಗಿದೆ. ಸೆನ್ಸೆಕ್ಸ್ ಅಲ್ಲಿ ಮಾರ್ಕೆಟ್ ಅಲ್ಲಿ ಏನೊಂದು August 4th ಕ್ಲೋಸ್ ಆಗಿದೆ 81,018 ಹತ್ರ. ಈ ಒಂದು ಪಾಯಿಂಟ್ ಬೇಸಿಸ್ ಮೇಲೆ ಮಾರ್ಕೆಟ್ ಅಲ್ಲಿ ಅರೌಂಡ್ 80,900 ಇಂದ 81,200 ನ ನಾವು ಸೈಡ್ ವೇಸ್ ಅಥವಾ ಮಾರ್ಕೆಟ್ ಅಲ್ಲಿ ಟ್ರೆಂಡ್ ಚೇಂಜ್ ಪಾಯಿಂಟ್ ಆಗಿ ಈ ಎರಡು ಪಾಯಿಂಟ್ ನ ಡಿಸ್ಕಸ್ ಮಾಡ್ತೀವಿ. ಒನ್ಸ್ ಮಾರ್ಕೆಟ್ 81,200 ಬ್ರೇಕ್ ಆಯ್ತು ಅಂದ್ರೆ ಅರೌಂಡ್ ಮಾರ್ಕೆಟ್ ಅಲ್ಲಿ 81,500 81,700 ವರೆಗೂ ಮಾರ್ಕೆಟ್ ನಾವು ಅಪ್ಸೈಡ್ ಮೂಮೆಂಟಮ್ ನ ನೋಡಬಹುದು. ಅಟ್ ದ ಸೇಮ್ ಟೈಮ್ ಮಾರ್ಕೆಟ್ ಅಲ್ಲಿ ಒನ್ಸ್ ಮಾರ್ಕೆಟ್ ಈ ಒಂದು ಟ್ರೆಂಡ್ ಚೇಂಜ್ ಪಾಯಿಂಟ್ 80,900 ಇಂದ ರಿಕವರ್ ಫೇಲ್ ಆಯ್ತು, ಮಾರ್ಕೆಟ್ ರಿಟರ್ನ್ ಬರ್ತಾ ಇದೆ ಅಂದ್ರೆ ಡೆಫಿನೆಟ್ ಆಗಿ ಮಾರ್ಕೆಟ್ ಅಲ್ಲಿ 80,750 80,600 80,350 ವರೆಗೂ ನಾವು ಡೌನ್ ಸೈಡ್ ನ ನೋಡಬಹುದು. ಓವರ್ ಆಲ್ ದ ಮಾರ್ಕೆಟ್ ಆಲ್ರೆಡಿ ನಮ್ಮ ಲಾಸ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ದಂಗೆ ಈ ಒಂದು ಫಸ್ಟ್ ಟ್ರೇಡಿಂಗ್ ಡೇ ಏನಿತ್ತು, ಈ ಒಂದು ಟ್ರೇಡಿಂಗ್ ಡೇ ಪಾಸಿಟಿವ್ ಅಲ್ಲಿ ಇದೆ ಅಂದ್ರೆ ನಿಫ್ಟಿ ಒಂದು ರೇಂಜ್ ನ ಕೊಟ್ಟಿದ್ವಿ. ನಿಫ್ಟಿ ನೋಡಿ, ನಿಫ್ಟಿಗೆ ಯಾರೆಲ್ಲ ಲಾಸ್ಟ್ ವಿಡಿಯೋನ ಅಬ್ಸರ್ವ್ ಮಾಡಿದ್ರೆ ನೋಡಿ, ಇವತ್ತು ಮಾರ್ಕೆಟ್ ಅಲ್ಲಿ ಅಂದ್ರೆ August 4th ಮಾರ್ಕೆಟ್ ಅಲ್ಲಿ ಪಾಸಿಟಿವ್ ಕಾಣಿಸ್ತು. ಮಾರ್ಕೆಟ್ ಅಲ್ಲಿ ಅಂದ್ರೆ ಕಮಿಂಗ್ ಡೇಸ್ ಅಲ್ಲಿ ಮಾರ್ಕೆಟ್ 25,000 ವರೆಗೂ ಮಾರ್ಕೆಟ್ ಅಲ್ಲಿ ನಾವು ಒಂದು ಅಪ್ ಟ್ರೆಂಡ್ ನ ನೋಡಬಹುದು. ಅದೇ ಎಂಡ್, ಅದು ಕನ್ಕ್ಲೂಷನ್, ಅದೇ ಕನ್ಫರ್ಮ್ ಅಪ್ ಟ್ರೆಂಡ್ ಅಂತಲ್ಲ, ಇಟ್ಸ್ ಎ ರೀಟ್ರೇಸ್ ಅಂತ ಕರೆದಿದ್ವಿ. ಅದನ್ನ ಲಾಸ್ಟ್ ವಿಡಿಯೋದಲ್ಲಿ ನೋಡೋರಿಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಹೇಗೆ ಏನು ಅನ್ನೋದನ್ನ. ಇನ್ನೊಂದ್ಸರಿ ನೀವು ವಿಡಿಯೋದಲ್ಲಿ ನೋಡ್ಕೊಳ್ಳಿ. ಇನ್ನು ಎಲ್ಲರೂ ವೇಟ್ ಮಾಡ್ತಾರಂಗೆ ಬಜಾಜ್ ಆಟೋ ತರ ಬೇರೆ ಯಾವ್ದಾದ್ರು ಸ್ಟಾಕ್ ಇದೆ ಅಂತ ಹೇಳಿದ್ರೆ ಡೆಫಿನೆಟ್ ಆಗಿ ನಾವು ಕೆಲವೊಂದು ಸ್ಟಾಕ್ ನ ನಮ್ಮ ಒಂದು ಎಕ್ಸ್ಪೀರಿಯನ್ಸ್ ಅಲ್ಲಿ ನಮ್ಮ ಒಂದು ಫಾಲೋವರ್ಸ್ಗೆ, ನಮ್ಮ ಸ್ಟೂಡೆಂಟ್ಸ್ ಯಾರಿದ್ದಾರೆ, ನಮ್ಮ ಜೊತೆ ಯಾರು ಅಸೋಸಿಯೇಟ್ ಆಗಿದ್ದಾರೆ ಲಾಂಗ್ ಬ್ಯಾಕ್ ಇಂದ, ಅವ್ರಿಗೆ ಅಂತ ಕೆಲವೊಂದು ಸ್ಟಾಕ್ ನ ಶಾರ್ಟ್ ಲಿಸ್ಟ್ ಮಾಡಿದೀವಿ. ಟೈಮ್ ಸೊ 5th August ಗೆ ನಾವು ಅರೌಂಡ್ ಒಂದು 3 ಸ್ಟಾಕ್ ನ ಶಾರ್ಟ್ ಲಿಸ್ಟ್ ಮಾಡ್ಕೊಂಡಿರೋ ಸ್ಟಾಕ್ಸ್ ಅಲ್ಲಿ HDFC ಬ್ಯಾಂಕ್, ACC, SBI ಬ್ಯಾಂಕ್ ಅದರದೇ ಆದಂತ ಟೈಮಿಂಗ್ಸ್ ಇದೆ, ನೀವು ನೋಡಬಹುದು. ರೈಟ್. ಇನ್ನು ಲೈವ್ ಮಾರ್ಕೆಟ್ ಅಲ್ಲಿ ಸಪೋಸ್ ಮಾರ್ಕೆಟ್ ಅಲ್ಲಿ 115 ವರೆಗೂ ಏನ್ ಆಕ್ಷನ್ ತಗೊಳ್ಬೇಕು, ಇದರ ಲೆವೆಲ್ಸ್ ಏನು, ಯಾವ ರೀತಿ ವರ್ಕ್ ಆಗುತ್ತೆ ಅಂತ ತಿಳ್ಕೊಳ್ಬೇಕಂದ್ರೆ ನಮ್ಮ ಒಂದು ಡಿಸ್ಕ್ರಿಪ್ಷನ್ ಲಿಂಕ್ ಅಲ್ಲಿ ವಾಟ್ಸ್ಆಪ್ ಗ್ರೂಪ್ ನ ಲಿಂಕ್ ಇದೆ, ಅಲ್ಲಿ ನೀವು ಜಾಯಿನ್ ಆಗಿ ಅದರಿಂದ ಮುಖಾಂತರ ತಿಳ್ಕೊಳ್ಬಹುದು. ಹಾಗೆ ಇಲ್ಲಿವರೆಗೂ ಯಾವ್ದೆಲ್ಲ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ, ಎಸ್, ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಏನಾಗಿದೆ ಅನ್ನೋದ್ರ ಬಗ್ಗೆ ಅಪ್ಡೇಟ್ ಜೊತೆ ನಿಮ್ಗೆ ಮುಂದೆ ಇರ್ತೀನಿ. ಅಲ್ಲಿವರೆಗೂ ಹ್ಯಾಪಿ ಡೇ, ಹ್ಯಾಪಿ ಟ್ರೇಡಿಂಗ್ ಡೇ.